1 to 4 ಐಟಮ್ಸ್ ಕಟ್ಲೆಟು ಮತ್ತು ಕ್ರಿಸ್ಪಿ ಶಾವಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒತ್ತು ಶಾವಿಗೆ ಇರುತ್ತಲ್ವ, ಅದರಿಂದ ಯಾವ ಥರ ಕಟ್ಲೆಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒತ್ತು ಶಾವಿಗೆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇದಕ್ಕೆ ನಾನು ಸುಮಾರು ಒಂದು 4-5 ಸ್ಪೂನ್ ಕಾರ್ನ್ಫ್ಲೋರ್, ಉಪ್ಪು, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿ ಖಾರ ಪೇಸ್ಟು. ಉಪ್ಪು ಖಾರ ನೋಡಿ ಹಾಕ್ಕೋಬೇಕು, ಆಲ್ರೆಡಿ ಶಾವಿಗೆಯಲ್ಲಿ ಇರೋದರಿಂದ ಕ್ವಾಂಟಿಟಿನ ನೋಡಿ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸುಮಾರು ಒಂದು 2-3 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೈಕ್ ಗೋಬಿ ಮಂಚೂರಿ ಥರನೂ ಮಾಡ್ಕೋಬೋದು. ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಸೇಮ್ ಎಲ್ಲ ಇರೋದರಿಂದ ನಾನಿವಾಗ ಇದನ್ನು ಕಟ್ಲೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಥರ ಚೆನ್ನಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದು. ಈ ಥರ ಚೂರು ಬುಕ್ಕಿ ಥರನೂ ಮಾಡ್ಕೋಬೋದು ಅಥವಾ ಗೋಬಿ ಮಂಚೂರಿ ಥರನೂ ಮಾಡ್ಕೋಬೋದು. ಇವಾಗ ನಾನು ಕಟ್ಲೆಟು ಇದನ್ನು ಒಂದು ಕವರ್ ಸಹಾಯದಿಂದ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ತಿಂಡಿ ಅಂತ ಮಾಡ್ಕೊಂಡಿರುವ ಒತ್ತು ಶಾವಿಗೆಯನ್ನು ಈ ಥರ ಸ್ನ್ಯಾಕ್ಸ್ ಆಗಿನೂ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮೀಡಿಯಮ್ ಉರಿ ಇರಬೇಕು. ಇವಾಗ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ಇದು ಕಂದು ಬಣ್ಣ ಬರೋವರೆಗೂ ಉಲ್ಟಾ ಸೀದಾ ಅಂದರೆ ಕೆಳಗ ಮೇಲೆ ಮಾಡ್ತಾ ಇರಬೇಕು. ಆಗ ನಿಮಗೆ ಎರಡೂ ಕಡೆ ಚೆನ್ನಾಗಿ ರೋಸ್ಟಾಗಿ ಟೇಸ್ಟಿಯಾದಂತಹ ಒತ್ತು ಶಾವಿಗೆಯ ಎಣ್ಣೆಯಲ್ಲಿ ಕರೆದಿರುವಂತಹ ಕಟ್ಲೆಟು ರೆಡಿಯಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಕಂದು ಬಣ್ಣ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ರೆಡಿ ಟು ಈಟ್ ಒತ್ತು ಶಾವಿಗೆಯ ಕಟ್ಲೆಟ್. ಇವಾಗ ನಮಗೆ ಎಣ್ಣೆಯಲ್ಲಿ ಬೇಡ ಅಂತಂದ್ರೂ ನಾವು ಹಂಚಿನ ಮೇಲೂ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಿ ಇದೆಷ್ಟು ಟೇಸ್ಟಿಯಾಗಿದೆ. ಸೊ ಎರಡನೇ ಪ್ರೋಸೆಸ್, ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ತಟ್ಕೊಂಡಿದ್ದೀನಿ ಅಥವಾ ಕವರ್ ಮೇಲೆ ತಟ್ಕೊಂಡು ಒಂದೊಂದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉರಿ ಚೆನ್ನಾಗಿ ಜೋರಾಗಿರಬೇಕು. ಎರಡೂ ಕಡೆ ಚೆನ್ನಾಗಿ ಕಂದು ಬಣ್ಣ ಬರೋಂತೆ ಹುರಿದುಕೊಳ್ಳಬೇಕು. ನಮಗಿಷ್ಟೇ ಸಾಕಪ್ಪ ಅಂದ್ರೂ ಓಕೆ, ಇಲ್ಲ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಮಾಡ್ಕೋಬೇಕು ಅಂದರೆ ಸಣ್ಣ ಉರಿ ಇಟ್ಬಿಟ್ಟು ಸಣ್ಣಗಿರಬೇಕು, ಆಗಾಗ ತಿರುವಾಗ್ತಾನೆ ಇರಬೇಕು. ಆವಾಗ ಅದನ್ನು ತುಂಬ ರೋಸ್ಟಾಗಿ ರೆಡಿಯಾಗುತ್ತೆ. ಸೊ ಇದು ಆಯಿಲಲ್ಲಿ ನಮಗೆ ಫ್ರೈ ಆಗೋಕ್ಕೆ ಬೇಡ, ಇಷ್ಟ ಇಲ್ದವರು ಈ ಥರನೂ ಒತ್ತು ಶಾವಿಗೆಯಿಂದ ಹಂಚಿನ ಮೇಲೆ ಹುರ್ಕೊಳ್ಳುವ ಕಟ್ಲೆಟ್ ರೆಡಿ ಟು ಈಟ್. ಇವಾಗ ಏರ್ ಫ್ರೈಯರಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಾರ್ನ್ಫ್ಲೋರ್ ಹಾಕಿಬಿಟ್ಟು 180 ಡಿಗ್ರಿಗೆ 5 ನಿಮಿಷಗಳ ಕಾಲ ಇಟ್ಕೊತಾ ಇದ್ವಿ. 3 ನಿಮಿಷಕ್ಕೆ ಒಂದು ಸಲ ಟೆಸ್ಟ್ ಮಾಡಿ ನೋಡಿದ್ವಿ, ಅದು ಏನು ಪ್ರಾಬ್ಲಮ್ ಇಲ್ಲ ಅನ್ನಿಸ್ತು. ಸೊ ಆ ಥರ 5 ನಿಮಿಷ ಆದ ನಂತರ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಅಂದರೆ ಕೆಳಗೆ ಮೇಲೆ ಎಲ್ಲ ಮಾಡಿಬಿಟ್ಟು ಮತ್ತೆ ಅದೇ 180 ಡಿಗ್ರಿಗೆ ಇನ್ನೊಂದು 5 ನಿಮಿಷ ಇಟ್ಕೊಂಡ್ರೆ ಕ್ರಿಸ್ಪಿ ಆದಂಥ ಒತ್ತು ಶಾವಿಗೆ ರೆಡಿ ಟು ಈಟ್. ಇವಾಗ ಅದೇ ಏರ್ ಫ್ರೈಯರಲ್ಲಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು 200 ಡಿಗ್ರಿಗೆ 10 ಮಿನಿಟ್ಸ್ ಇಟ್ಕೊತಾ ಇದ್ದೀವಿ. ನಮಗೆ ಸಿಲಿಂಡ್ರು ಬೇಕಾಗಲ್ಲ, ಆಯಿಲಲ್ಲಿ ಕರಿಯೋ ಅವಶ್ಯಕತೆಯೂ ಇರಲ್ಲ. ಈ ಥರನೂ ಮಾಡ್ಕೋಬೋದು. ಬಟ್ ಏರ್ ಫ್ರೈಯರ್ ಇಲ್ದವರು ಅದರಲ್ಲೂ ಮಾಡ್ಕೋಬೋದು. ಎರಡೂ ಕಡೆ ಎಣ್ಣೆನ ಹಚ್ಕೊತಾ ಇದ್ದೀನಿ ಕೆಳಗಡೆ ಮೇಲೆ. ಇವಾಗ ಅದನ್ನು 200 ಡಿಗ್ರಿಗೆ 10 ಮಿನಿಟ್ಸ್ ಇಟ್ಕೊಂಡಿದ್ದೀವಿ. ಇವಾಗಿದು ಒಂದು ಕಡೆ ಚೆನ್ನಾಗಾಗಿದೆ. ಸೊ ಇದನ್ನು ಮತ್ತೆ ತಿರುವಾಕ್ಕೊಂಡು ಸೇಮ್ 200 ಡಿಗ್ರಿಗೆ 10 ಮಿನಿಟ್ಸ್ ಇಟ್ಕೊಂಡ್ರೆ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಟ್ಲೆಟ್ ರೆಡಿಯಾಗುತ್ತೆ. ಸೊ ಏರ್ ಫ್ರೈಯರಲ್ಲಿ ಒತ್ತು ಶಾವಿಗೆಯ ಕಟ್ಲೆಟ್ ಈ ಥರ ರೆಡಿಯಾಗಿದೆ. ರೆಡಿ ಟು ಈಟ್ ಒತ್ತು ಶಾವಿಗೆಯ ಏರ್ ಫ್ರೈಯರ್ ಕಟ್ಲೆಟ್. ಇವಾಗ ನೀವು ನೋಡ್ತಾ ಇದ್ದೀರಾ 1 ರಿಂದ 4 ಐಟಮ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.